ಮಂಡ್ಯ ಹಾಸನ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಅಮಿತ್ ಶಾ ಒಪ್ಪಿದ ಒಂದೇ ದಿನದಲ್ಲಿ ಮಂಡ್ಯ ಸಂಸದೆ ಸುಮಲತಾ ಸಿಡಿದಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ ಅಂತ ಘೋಷಿಸಿದ್ದಾರೆ. ಬಿಜೆಪಿಗೆ ಮಂಡ್ಯ ಟಿಕೆಟ್ ಸಿಗುವ ವಿಶ್ವಾಸ ಇದೆ. ಜೆಡಿಎಸ್ ನಾಯಕರು ಏನಾದರೂ ಹೇಳಲಿ, ಆದ್ರೆ ಅದು ಅಧಿಕೃತವಾಗಬೇಕು. ಟಿಕೆಟ್ ಪಡೆಯುವ ಉದ್ದೇಶವಿದ್ರೆ ಎಲ್ಲಾದರೂ ಅವಕಾಶ ಸಿಗ್ತಾ ಇತ್ತು ಅನ್ನೋ ಮೂಲಕ ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋ ಸುಳಿವು ಕೊಟ್ಟಿದ್ದಾರೆ ಸುಮಲತಾ. ಪ್ರಶ್ನೆಗಳು ಬರಲಿ, ಅದರಲ್ಲೇನು ನನಗೇನು ಆಕ್ಷೇಪ ಏನಿಲ್ಲ. ಆದರೆ ನಾನು ಕರೆಕ್ಟಾಗಿ ಅದು ಫೈನಲ್ ಕನ್ಫರ್ಮೇಷನ್ ಬರೋವರೆಗೂ ಅದರ ಬಗ್ಗೆ ಹೆಚ್ಚಿನ ಮಾತಾಡಿದಷ್ಟೂ ಅದಕ್ಕೆ ದೇರ್ ಇಸ್ ನೋ ಎಂಡ್. ಇದಕ್ಕೆ ಈ ಒಂದು ಡಿಸ್ಕಷನ್ ನಡೀತಾನೆ ಇರುತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ತಿರುವು ಅನ್ನೋ ಥರ ಬರ್ತಾ ಇದೆ ಮೀಡಿಯಾಗಳಲ್ಲೂ. ಹೌದು, ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊಬೇಕು. ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊಬೇಕು. ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ಇನ್ನು ದೇವೇಗೌಡರ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನೋ ಸುದ್ದಿ ಮುನ್ನೆಲೆಗೆ ಬಂದಿದೆ. ಮಂಜುನಾಥ್ ಬಿಜೆಪಿ ಸೇರ್ಪಡೆಗೆ ಎಚ್ಡಿ ದೇವೇಗೌಡರೇ ಸಮ್ಮತಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜಕೀಯಕ್ಕೆ ಬರುವ ಕುರಿತು ಕುಟುಂಬಸ್ಥರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತೀನಿ ಅಂತ ಮಂಜುನಾಥ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಚುನಾವಣೆ ಸ್ಪರ್ಧೆ ಕುರಿತು ಮಂಜುನಾಥ್ ಯಾವ ತೀರ್ಮಾನ ಕೈಗೊಳ್ಳುತ್ತಾರೋ ನೋಡೋಣ ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ರೆ, ಬಿಜೆಪಿ ಸೇರ್ಪಡೆ ಕುರಿತು ಇನ್ನೂ ಚರ್ಚೆ ಆಗಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ. ಸೊ ನಾನು ಇನ್ನೂ ನೇರವಾಗಿ ಇದರ ಬಗ್ಗೆ ಇನ್ನೂ ನಾನು ನಮ್ಮ ಎಲ್ಲ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು, ನಮ್ಮ ಶ್ರೀಮತಿಯವ್ರ ಜೊತೆ, ನಮ್ಮ ಮಕ್ಕಳ ಜೊತೆ, ಸೊ ಆಮೇಲೆ ನಮ್ಮ ಸ್ನೇಹಿತರುಗಳು ಕೂಡ ಹಿತೈಷಿಗಳ ಜೊತೆ ಮಾತಾಡಬೇಕು. ಬಟ್ ನಾನು ಇನ್ನೂ ಇದ್ರ ಬಗ್ಗೆ ಡೆಫಿನೆಟ್ ಆಗಿ ತೀರ್ಮಾನ ತಗೊಂಡಿಲ್ಲ. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅವರು ಹೇಳಿದ್ದಾರೆ, ನಾನು ತೀರ್ಮಾನ ಮಾಡಿಲ್ಲ ಅಂತ. ಸಮಯ ಬಂದಾಗ ನೋಡೋಣ ಏನ್ ತೀರ್ಮಾನ. ಆ ಥರದ್ದು ಯಾವುದು ಕೇಂದ್ರದಲ್ಲಿ ಇದುವರೆಗೂ ನಮ್ಮ ನಾಯಕರು ಯಾವುದು ಚರ್ಚೆಯನ್ನ ಮಾಡಿಲ್ಲ. ಮೊನ್ನೆನೂ ಕೂಡ ಅಮಿತ್ ಶಾ ಅವರು ಬಂದಿದ್ರು, ಅದು ಯಾವುದು ಆ ಥರದ್ದೇನು ಚರ್ಚೆ ಆಗಿಲ್ಲ. ಕುಮಾರಸ್ವಾಮಿ ಅವರು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ಸೀಟ್ ಹಂಚಿಕೆ ಏನೂ ಆಗಿಲ್ಲ, ನಾನು ಮಾತುಕತೆಗೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ಸೀಟ್ ಹಂಚಿಕೆ ಆಗಿಲ್ಲ, ಯಾವುದೇ ರೀತಿಯ ಸೀಟ್ ಹಂಚಿಕೆ ಆಗಿಲ್ಲ. ನಮಗೂ ಕೂಡ ಮಾಹಿತಿಯನ್ನ ಬಂದಿಲ್ಲ ಕೇಂದ್ರದವರು. ಕೋಲಾರದ ಹಾಲಿ ಸಂಸದ ಮುನಿಸ್ವಾಮಿ ಜೆಡಿಎಸ್ ಮೈತ್ರಿ ಬಗ್ಗೆ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದಾರೆ. ಕೋಲಾರದಲ್ಲಿ ವರಿಷ್ಠರು 4 ಬಾರಿ ಸರ್ವೆ ಮಂಡಿಸಿದ್ದಾರೆ. ಕ್ಷೇತ್ರದ ಜನರು ನನ್ನ ಪರವಾಗಿಯೇ ಇದ್ದಾರೆ. ನಾನು ಸ್ಪರ್ಧಿಸಿದ್ರೆ 100ಕ್ಕೆ 100ರಷ್ಟು ಗೆಲ್ತೀನಿ. ಆದರೆ ವರಿಷ್ಠರು ಕೈಗೊಳ್ಳೋ ತೀರ್ಮಾನಕ್ಕೆ ಬದ್ಧ ಅಂತ ಕೂಡ ಮುನಿಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ಅಮಿತ್ ಶಾ ಅವರು ಇರ್ಬೋದು, ಮೋದಿಜಿಯವರು ಇರ್ಬೋದು, ನಡ್ಡಾಜಿಯವರು ಇರ್ಬೋದು, ಪ್ರತಿ ಕಾನ್ಸ್ಟಿಟ್ಯೂನ್ಸಿದೂ ಒಂದು ಸರ್ವೆ 3 ಸಲ 4 ಸಲ ಸರ್ವೆ ಮಾಡಿ ಅದರ ರಿಪೋರ್ಟ್ ತಗೊಂಡಿರ್ತಾರೆ. ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ, ಏನು 89 ಇಲ್ಲೇನೇನಿದೆ, ಯಾವ ತರ ಪಾರ್ಟಿ ಬೇಸ್ ಇದೆ, ಏನ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ತೀರ್ಮಾನ ತಗೊಂತಾರೆ. ನಮ್ಮನ್ಗೂ ಯಾವುದೇ ದಲಿತರ ಪರವಾಗಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪರವಾಗಿ ಭಾರತೀಯ ಜನತಾ ಪಾರ್ಟಿ, ಸನ್ಮಾನ್ಯ ನರೇಂದ್ರ ಮೋದಿಯವರು, ಯಡಿಯೂರಪ್ಪ ಅವರು ನಮ್ಮ ಪಕ್ಷ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಈ ಲೆಕ್ಕಾಚಾರ ಹೇಗೆ ಅಂತ ಸರ್, ಈಗ ಇವರು ಮಂಜುನಾಥ್ ಅವರನ್ನ ಬಿಜೆಪಿಗೆ ಸೇರಿಸ್ತಾರೆ ಅಂತ, ಯಾಕೆ ಬಿಜೆಪಿಗೆ ಸೇರ್ಬೇಕು ಅಂತ? ಯಾಕಂದ್ರೆ ಅವರು JDS ನ ಕುಟುಂಬದವರು, ಮತ್ತೆ ಕುಟುಂಬ ರಾಜಕಾರಣ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಥವಾ ಆ ಥರದ್ದು ಏನಾದರೂ ಪ್ಲಾನ್ ಇರ್ಬೋದು ಅನ್ಸುತ್ತಾ ಸರ್? ಈಗ 2 ವಿಷಯ ಮಾತಾಡೋಣ, ಭಾಳ ಕ್ವಿಕ್ ಆಗಿರ್ತೀನಿ ನಾನು. ಐ ವಿಲ್ ಟೇಕ್ ಪ್ರಾಬಬ್ಲಿ ನಾಟ್ ಮೋರ್ ದ್ಯಾನ್ 2.5 to 3 minutes ಅಂತ ಅನ್ಕೊಳ್ತೀನಿ ನಾನು. ಸುಮಲತಾ ಅವರಿಂದ ಶುರು ಮಾಡ್ತೀನಿ ನಾನು. ಸುಮಲತಾ ಅವರು ಕಳೆದ ಸಲ ಗೆದ್ದಿದ್ದಕ್ಕಿಂತ ಈ ಸಲ ಅವರು ಸ್ಪರ್ಧೆ ಮಾಡ್ತಾ ಇರೋದಕ್ಕಿಂತ ವ್ಯತ್ಯಾಸ ಬಹಳ ದೊಡ್ಡ ಮಟ್ಟದಲ್ಲಿದೆ, ಅಜಗಜಾಂತರ ಇದೆ. ಕಳೆದ ಸಲ ಅವರು ಸ್ವಾಭಿಮಾನದ ಒಂದು ಬಹಳ ದೊಡ್ಡ ಮಟ್ಟದ ರಣಕಹಳೆಯನ್ನು ಮೊಳಗಿಸಿ ಅವರಿಗೆ ಸ್ಟಾರ್ ಪ್ರಚಾರಕರು ಕೂಡ ಅವರ ಜೊತೆಗೆ ಸೇರಿಕೊಂಡಿದ್ದರಿಂದ ಮತ್ತು JDSನವರು ಮಾಡಿದಂಥ ಹಲವು ಎಡವಟ್ಟುಗಳಿಂದ, ಅವರ ಹಲವು ನಡೆ ನುಡಿಗಳು ಮತ್ತು ನಡವಳಿಕೆಗಳಿಂದ ಸುಮಲತಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಗೆದ್ದರು. ಒಂದು ಸಿಂಪತಿ ಫ್ಯಾಕ್ಟರ್, ಅನುಕಂಪದ ಆಧಾರ. ಅದರ ಜೊತೆಗೆ ಅಫ್ಕೋರ್ಸ್ ಸುಮಲತಾ ಅವರು ಈಸ್ ವೆರಿ ಎಲಿಜಿಬಲ್ ಟು ಬಿ ಎನ್ MP. ಅದರ ಬಗ್ಗೆ ಯಾವ ಅನುಮಾನಗಳು ಕೂಡ ನನಗೆ ಸುಸ್ಪಷ್ಟವಾಗಿ 100ಕ್ಕೆ 100 ಇಲ್ವೇ ಇಲ್ಲ. ಆದರೆ ಮಂಡ್ಯ ಈಗ ಸಂಪೂರ್ಣವಾಗಿ ಬದಲಾಗಿದೆ.
ಟ್ರೆಂಡ್ ಇದೆಯಲ್ಲ ಮಂಡ್ಯ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಸುಮಲತಾ ಅವರ ವಿರುದ್ಧ ಹಲವು ಪ್ರಶ್ನೆಗಳಿದ್ದಾವೆ. ಅವರು ಮಂಡ್ಯದಲ್ಲಿ ಇರೋದಿಲ್ಲ, ಅವರು ಬೆಂಗಳೂರಿನ JP ನಗರದ ಅವರ ನಿವಾಸದಲ್ಲಿ ಇರ್ತಾರೆ. ಈ ಥರದ್ದೆಲ್ಲ ಚರ್ಚೆಗಳು ಶುರುವಾಗಿದ್ದಾವೆ. ಮತ್ತು ಸಾಧನೆಗಳ ವಿಚಾರದಲ್ಲಿ ಸುಮಲತಾ ಅವರ ಪ್ರಶ್ನೆಗಳ ವಿಚಾರದಲ್ಲಿ ಸುಮಲತಾ ಅವರ ಕಾಂಟ್ರಿಬ್ಯೂಷನ್ ವಿಚಾರದಲ್ಲಿ ಅಂಥದ್ದು ಏನು ಕಾಂಟ್ರವರ್ಸಿ ನನಗೆ ಕಾಣಿಸೋದಿಲ್ಲ. ಅವರು ಬಹಳ ಸಲ ಪ್ರತಿನಿಧಿಸಿದ್ದಾರೆ, ಸುಮಾರು ಸಲ ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಹಲವು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ದಿಶಾ ಮೀಟಿಂಗ್ಗಳಲ್ಲಿ, ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ಸುಮಾರು ಚರ್ಚೆಯನ್ನು ಮಾಡಿದ್ದಾರೆ. ಶಿ ಈಸ್ ಫ್ಯಾಂಟಾಸ್ಟಿಕ್ MP ಆಸ್ ಫಾರ್ ಆಸ್ ದಟ್ ಮ್ಯಾಟರ್ಸ್. ಓಕೆ, ಅದ್ರ ಬಗ್ಗೆ ಅನುಮಾನಗಳಿಲ್ಲ. ಆದರೆ ಮಂಡ್ಯದ ರಾಜಕಾರಣ ಇದೆಯಲ್ಲ, ಅದು ಇಂಡಿಯಾದ ರಾಜಕಾರಣಕ್ಕಿಂತ ಬಹಳ ವ್ಯತ್ಯಾಸ. ಆ ಕಾರಣಕ್ಕಾಗಿ ಅಲ್ಲಿ ನಾವು ಸ್ವಾಭಿಮಾನ ಅಥವಾ ಒಂದು ಅನುಕಂಪಕ್ಕೆ ನಾವು ಖಂಡಿತವಾಗ್ಲೂ ಕೂಡ ಮಣೆಯನ್ನು ಹಾಕಿದ್ದಿರಬಹುದು. ಆದರೆ 5 ವರ್ಷದಲ್ಲಿ ಮೇಡಮ್ನವರೇ ನೀವು ನಮ್ಮ ಕೈಗೆ ಸಿಕ್ಕಿಲ್ಲ, ಹಾಗಾಗಿ ನಮಗೊಂದು ಸ್ವಲ್ಪ ಶಾನೆನೇ ಬೇಜಾರಿದೆ ಅನ್ನೋ ಥರದಲ್ಲಿ ಮಂಡ್ಯದಲ್ಲಿ ಒಂದು ಸ್ವಲ್ಪ ಮಾತು ಇದೆ. ಒಂದು ಎರಡನೇದೇನು ಅಂತಂದರೆ, ಸುಮಲತಾ ಅವರು ಎಲ್ಲರನ್ನೂ ಕೂಡ ಭೇಟಿ ಮಾಡ್ಕೊಂಡು ಬಂದರು. ಅದು ಯಾರು BJPಯವರೇ ಕರೆಸ್ಕೊಂಡಿದ್ದವ್ರನ್ನ ಇವ್ರು ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಲ್ಲ. ಏನು ಅಂತಂದರೆ ಅದೊಂದು ಕಾಣಿಸ್ಲಿ ಅಂತ. ಏನು ನೋಡಿ, ನಡ್ಡಾ ಅವ್ರು ಭೇಟಿ ಮಾಡಿದ್ದಾರೆ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿಸಿದ್ದೀವಿ, ನಾವು ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡಿಸಿದ್ದೀವಿ, ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಬೇಡ ಮೇಡಮ್ ನಿಮ್ಗೆ ರಾಜ್ಯಸಭೆ ಕೊಡ್ತೀವಿ, ಬೆಂಗಳೂರು ನಾರ್ತ್ ಕೊಡ್ತೀವಿ, ಸೆಂಟ್ರಲ್ ಕೊಡ್ತೀವಿ, ಇನ್ನೊಂದು ಮಾತಿದೆ MLC ಮಾಡ್ತೀವಿ, ಆ ಥರದ್ದೆಲ್ಲ ನಾವು ಅವ್ರಿಗೆ ಆಫರ್ ಕೊಟ್ವಿ. ಆದರೆ ಅವರು ತಿರಸ್ಕರಿಸ್ಬಿಟ್ರಿ, ನಾವೇನ್ ಮಾಡೋದು ಅಂತ BJPಯವರು ನಾಳೆ ಹಿಂಗೆ ಸೋಪು ಗೀಪು ಹಾಕೊಳ್ಳೋದನ್ನೇ ಕೈ ತೊಳ್ಕೊಳ್ಳುವಂತ ಸಾಧ್ಯತೆಯೂ ಕೂಡ 100ಕ್ಕೆ 100 ಇದ್ದೇ ಇದೆ. ಕುಮಾರಸ್ವಾಮಿ ಅವರ ವಿಷಯಕ್ಕೆ ಬರೋಣ. ಕುಮಾರಸ್ವಾಮಿ ಅವರಿಗೆ ಅಲ್ಲಿ ನಿಂತ್ಕೊಳ್ಬೇಕು ಅಂತ ಬಹಳ ಆಸೆ ಇತ್ತು. ಆದರೆ ಸ್ಟಾರ್ ಚಂದ್ರು ಅವರ ಆದಿಯಾಗಿ CS ಪುಟ್ಟರಾಜು ಅವರ ಆದಿಯಾಗಿ ಬಹಳ ಜನ ಅಲ್ಲಿ ಬಂದಿರಬಹುದು ಅನ್ನುವ ಚಾನ್ಸಸ್ ಇರುವುದರಿಂದ CS ಪುಟ್ಟರಾಜು ಮೇ ಬಿ ಎ ಗುಡ್ ಆಪ್ಷನ್ ಅಂತ ಅವ್ರಿಗೆ ಅನ್ಸಿರ್ಬೋದು. ಬಟ್ ಸ್ಟಾರ್ ಚಂದ್ರು ಫ್ರಮ್ ಕಾಂಗ್ರೆಸ್ ಇದ್ದಾರಲ್ಲ, ಅವರಿಗೆ ರಾಜಕೀಯದ ಹಿನ್ನೆಲೆ ಇದೆ ಮತ್ತು ಸಿಕ್ಕಾಪಟ್ಟೆ ಹಣವಂತರಿದ್ದಾರೆ ಸ್ಟಾರ್ ಚಂದ್ರು. ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಮುಖಭಂಗವನ್ನು ಅನುಭವಿಸೋದು ಬೇಡ ಅನ್ನುವ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವ ಒಂದು ಚರ್ಚೆ ಇದೆ. ಮೂರನೇದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ನಾನು ಅವಾಗಲೇ ಹೇಳಿದ ಹಾಗೆ ನನ್ನ ಸಹೋದರನ ಮಕ್ಕಳು ಇಬ್ಬರೂ ಕೂಡ ರಾಜಕಾರಣದಲ್ಲಿ ಬಹಳ ಹೆಸರುವಾಸಿಯಾಗಿದ್ದಾರೆ, ಮಿಂಚಿದ್ದಾರೆ. ನನ್ನ ಮಗ ಯಾಕಾಗಬಾರದು ಅನ್ನುವ ಸಹಜವಾದಂಥ ಒಂದು ಕುತೂಹಲ, ಸಹಜವಾದಂಥ ಒಂದು ಪ್ರೀತಿ ಇದ್ದೇ ಇದೆ. ನಿಮಗೆ ನೆನಪಿರ್ಬೋದು, ರಾಮನಗರ ಕ್ಷೇತ್ರವನ್ನ ಅನಿತಾ ಕುಮಾರಸ್ವಾಮಿ ಅವರು ಬಿಟ್ಕೊಟ್ಟಾಗ ಕಣ್ಣೀರು ಹಾಕಿದ್ರು. ಅಯ್ಯೋ ನನಗೆ ಗೊತ್ತಿರಲಿಲ್ಲ, ಇಟ್ಸ್ ಎ ಶಾಕ್, ಇಟ್ಸ್ ಎ ಸರ್ಪ್ರೈಸ್ ಫಾರ್ ಮೀ ಅನ್ನೋ ತರದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದು. ಅಮ್ಮವಾಗ ಇಬ್ಬರು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ತರದಲ್ಲಿ ಮಾತನಾಡೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಎರಡನೇ ವಿಷಯ, ನೀವು ಮಂಜುನಾಥ್ ಅವ್ರ ಬಗ್ಗೆ ಕೇಳಿದ್ರಿ. ಮಂಜುನಾಥ್ ಈಸ್ ಅ ಬೆಟರ್ ಆಪ್ಷನ್ ಫಾರ್ ಬೆಂಗಳೂರು ಗ್ರಾಮಾಂತರ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಅವರಿಗಿರುವಂತಹ ಒಂದು ಜನಪ್ರಿಯತೆ ಮತ್ತು ಹೃದಯ ಸ್ಪರ್ಶಿಯಾದಂತಹ ಒಂದು ನಡವಳಿಕೆ ಮತ್ತು ಅಲ್ಲಿ ಚಂಕ್ ಆಫ್ ವೋಟ್ಸ್ ಏನಿದೆ ಅದು BJP ವೋಟ್ಸ್ ಕೂಡ ಇದೆ. ಕಾರಣ ಏನು ಅಂತಂದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮಗೆ ನಿಯರ್ಲಿ 26 ಲಕ್ಷ ವೋಟರ್ಸ್ ಇದ್ದಾರೆ, 26 ಲ್ಯಾಕ್ ವೋಟರ್ಸ್ ಇದ್ದಾರೆ. ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮಗೆ RR ನಗರ ಸೇರ್ಕೊಳ್ಳುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮಗೆ ಸಿಟಿಲೇನೆ ನಿಮಗೆ ಸುಮಾರು ಒಂದು 9 ರಿಂದ 12 ಲಕ್ಷ ವೋಟ್ಗಳು ಕಾಣಿಸುತ್ತೆ. ಅದು BJP ಚಂಕ್ ಆಫ್ ವೋಟರ್ಸ್ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಒಂದು ನೆಕ್ ಟು ನೆಕ್ ಫೈಟ್ ಕೊಡಬಹುದು ಅನ್ನುವ ಒಂದು ಮಾತು ಇದೆ. ಬಟ್ ನಾನೊಂದು ಮಾತು ಹೇಳಬಹುದಾದ್ರೆ, ಚುನಾವಣಾ ರಾಜಕಾರಣ ಡಾಕ್ಟರ್ ಮಂಜುನಾಥ್ ಅಂತ ಅತ್ಯಂತ ಶ್ರೇಷ್ಠ ವ್ಯಕ್ತಿಗೆ ಬೇಡ ಅಂತ ನನಗನ್ಸುತ್ತೆ. ಒಂದು 5 ರಿಂದ 6 ರಾಜ್ಯಸಭಾ ಸೀಟ್ಗಳು ಖಾಲಿ ಆಗ್ತಾ ಇದ್ದಾವೆ ಕೆಲವು ದಿನಗಳಲ್ಲಿ. ಅವರು ನೇರವಾಗಿ ರಾಷ್ಟ್ರಪತಿಗಳ ಮೂಲಕ ರಾಜ್ಯಸಭೆಗೆ ಆಯ್ಕೆ ಆಗೋದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅಂಥವರ ಅವಶ್ಯಕತೆ ತುಂಬಾ ಇದೆ. ಯಾಕಂದ್ರೆ ಈ ರಾಜಕಾರಣ ಅಂತ ಹೃದಯವಂತರಿಗೆ ಅಂತ ಬಹಳ ಸಾಫ್ಟ್ ವ್ಯಕ್ತಿತ್ವದ ಡಾಕ್ಟರ್ ಮಂಜುನಾಥ್ ಅಂತ ಮಂಜುನಾಥ್ರಿಗೆ ನಾನು ಬಹುಶಃ ಒಂದು 100 ಸಲ ಭೇಟಿ ಮಾಡಿರ್ಬೋದು ಅವ್ರನ್ನ. 106 ಸಲ. ನಾನು ಐಲ್ ಬಿ ಆನೆಸ್ಟ್ ವಿತ್ ಯು, 100ಕ್ಕಿಂತ ಹೆಚ್ಚು ಸಲ ಭೇಟಿ ಮಾಡಿರ್ಬೋದು ನಾನು ಅವಾಗ. ಅವರ ಕ್ಯಾಬಿನ್ಗೆ ಹೋಗಿ ಬಾಗಿಲು ತೆಗೆದು ನಾನೇ ಒಳಗೆ ಹೋಗಿ ಕೂತ್ಕೊಂಡು ಹೇಗಿದ್ದೀರಿ ಸರ್ ಅಂತ ಕೇಳಿರೋದು ಕೂಡ ಒಂದು 10 ಸಲ ಇದೆ. ಸೊ ಆ ಕಾರಣಕ್ಕಾಗಿ ನನಗೆ ಅದು ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಹಿ ಈಸ್ ವೆರಿ ಸಾಫ್ಟ್, ವೆರಿ ಕೈಂಡ್ ಹಾರ್ಟೆಡ್ ಅಂಡ್ ವೆರಿ ನೈಸ್ ಮ್ಯಾನ್. ಈ ಎಲೆಕ್ಟೋರಲ್ ಪಾಲಿಟಿಕ್ಸ್ನ ಮಡ್ಸ್ಲಿಂಗಿಂಗ್, ಕೆಸರ ಚಾಟ ನನಗೆ ಒಗ್ಗತ್ತೋ ಇಲ್ವೋ ಬಟ್ ಬೇಡ ಅನ್ಸತ್ತೆ ನನಗೆ. ಇಫ್ ಆಸ್ಕ್ಸ್ ಮೀ, ಬೇಡ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ರಾಜ್ಯಸಭೆಯಲ್ಲಿ ಒಂದು 5-6 ಸ್ಥಾನಗಳು ಖಾಲಿ ಉಳ್ಕೊಂಡಿದ್ರೆ ಬಹುಶಃ ಅಲ್ಲಿ ಹೋಗ್ಬಿಟ್ರೆ ಒಳ್ಳೇದು. ಬಟ್ ಇವರು ರಾಜಕೀಯ ಕಾರಣಗಳಿಗೋಸ್ಕರ, ಜಿದ್ದಾಜಿದ್ದಿಗೋಸ್ಕರ ನಾವು ನಿಲ್ಸೋಣ, ಗೆಲ್ಸ್ಕೊಂಬರೋಣ, ಕಾಂಗ್ರೆಸ್ನ ಮಣಿಸೋಣ ಅನ್ನುವ ಕಾರಣಕ್ಕೋಸ್ಕರ ನಿಲ್ಲಿಸಲೇಬೇಕು ಅಂತ JDSನವರು BJPಯವರು ಪಣ ತೊಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಟ್ ಪ್ರಾಬಬಲಿ ನಾನು ಅಡ್ವೈಸ್ ಮಾಡ್ತಿಲ್ಲ, ಐ ಆಮ್ ನೋಬಡಿ, ಐ ಆಮ್ ವೆರಿ ಸ್ಮಾಲ್, ನಾನು ಭಾಳ ಚಿಕ್ಕವನು. ಬಟ್ ಒಂದು ಹಂಬಲ್ ರಿಕ್ವೆಸ್ಟು,
ಐ ಡೋಂಟ್ ಥಿಂಕ್ ದಿಸ್ ಎಲೆಕ್ಟಾರಲ್ ಪಾಲಿಟಿಕ್ಸ್ ಇಸ್ ರಿಕ್ವೈರ್ಡ್. ಅವರು ರಾಜ್ಯಸಭೆ ಸದಸ್ಯರಾಗಿ ಕೂಡ ಅವರು ನಾಳೆ ಏನಾದರೂ BJP ಅಧಿಕಾರಕ್ಕೆ ಬಂದರೆ ಮಂತ್ರಿ ಆಗ್ಬೋದಲ್ಲ, ಹೌದು, ಭಾಳ ದೊಡ್ಡ ಸ್ಥಾನ ಅಲಂಕರಿಸ್ಬೋದಲ್ಲ ಅವರು. ನಿಜ. ಹಿ ಕ್ಯಾನ್ ಬಿಕಮ್ ಅಲ್ವಾ. ಹೌದು. ಸೊ ಇಟ್ಸ್ ಎ ಪರ್ಸ್ನಲ್ ಅಂಡ್ ಲವ್ಲಿ ಮಾತು ನನ್ನ ಕಡೆಯಿಂದ ಮಾನ್ಯ ಡಾಕ್ಟರ್ CN ಮಂಜುನಾಥ್ ಅವರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.